ಅನಾಥವಾಗಿ ಬಿದ್ದ 19ನೇ ಕ್ರಸ್ಟ್ ಗೇಟಿನ ಎಲಿಮೆಂಟ್ಗಳು 19ನೇ ಕ್ರಸ್ಟ್ ಗೇಟ್ಗೆ 1 ವರ್ಷ ಕಳೆದರೂ ಗೇಟ್ ಕೂಡಿಸಿದ ಟಿಬಿ ಬೋರ್ಡ್. ಬೇಸಿಗೆಯಲ್ಲಿ ಜಲಾಶಯ ಖಾಲಿ ಇದ್ರೂ ಗೇಟ್ ಕೂಡಿಸಿದ ಟಿಬಿ ಆಡಳಿತ ಮಂಡಳಿ. ಟಿಬಿ ಬೋರ್ಡ್ ಮಂಡಳಿ ನಿರ್ಲಕ್ಷ್ಯಕ್ಕೆ ಲಕ್ಷಾಂತರ ರೈತರಿಗೆ ತೊಂದರೆ ಆಗ್ತಾ ಇದೆ. ಎಲಿಮೆಂಟ್ಗಳು ಮಳೆ ಮತ್ತು ಗಾಳಿ ಬಿಸಿಲಿಗೆ ಹಾಳಾಗುವ ಆತಂಕ ಇದೆ. ಟಿಬಿ ಬೋರ್ಡ್ ನಿರ್ಲಕ್ಷ್ಯಕ್ಕೆ 2 ಬೆಳೆಗೆ ಸಿಗಬೇಕಿದ್ದ ನೀರು ಒಂದೇ ಬೆಳೆಗೆ ಸೀಮಿತ ಆಗಿದೆ. ಟಿಬಿ ಮಂಡಳಿಯ ಅಧಿಕಾರಿಗಳ ವಿರುದ್ಧ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಪರಿಶೀಲಿಸಬೇಕು ಅಂತ ರೈತರು ಅಳಲನ್ನ ತೋಡ್ಕೊಂಡಿದ್ದಾರೆ. ನೋಡಿ, ಅನಾಥವಾಗಿ ಬಿದ್ದ 19ನೇ ಕ್ರಸ್ಟ್ ಗೇಟ್ನ ಎಲಿಮೆಂಟ್ಗಳು. 19ನೇ ಕ್ರಸ್ಟ್ ಗೇಟ್ಗೆ 1 ವರ್ಷ ಕಳೆದ್ರೂ ಗೇಟ್ ಕೂಡಿಸಿರುವಂತೆ ಟಿಬಿ ಬೋರ್ಡ್. ಬೇಸಿಗೆಯಲ್ಲಿ ಜಲಾಶಯ ಖಾಲಿ ಇತ್ತು, ಆದ್ರೂ ಕೂಡ ಗೇಟ್ ಕೂಡಿಸದೆ ಬಿಟ್ಟಿದ್ದಾರೆ ಟಿಬಿ ಆಡಳಿತ ಮಂಡಳಿ. ಟಿಬಿ ಬೋರ್ಡ್ ಮಂಡಳಿ ನಿರ್ಲಕ್ಷ್ಯಕ್ಕೆ ಲಕ್ಷಾಂತರ ರೈತರಿಗೆ ತೊಂದರೆಯಾಗಿದೆ. ಎಲಿಮೆಂಟ್ಗಳು ಮಳೆ ಮತ್ತು ಗಾಳಿ ಹಾಗೆ ಬಿಸಿಲಿಗೆ ಹಾಳಾಗುವ ಆತಂಕ ವ್ಯಕ್ತವಾಗ್ತಾ ಇದೆ. ಟಿಬಿ ಬೋರ್ಡ್ ನಿರ್ಲಕ್ಷ್ಯಕ್ಕೆ 2 ಬೆಳೆಗೆ ಸಿಗಬೇಕಿದ್ದಂತಹ ನೀರು ಒಂದೇ ಬೆಳೆಗೆ ಸೀಮಿತ ಆಗಿದೆ. ಟಿಬಿ ಮಂಡಳಿಯ ಅಧಿಕಾರಿಗಳ ವಿರುದ್ಧ ಇದೀಗ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಅಧಿಕಾರಿಗಳು ಕೂಡಲೇ ಪರಿಶೀಲಿಸಬೇಕು ಅಂತ ರೈತರು ಅಳಲನ್ನ ತೋಡಿಕೊಂಡಿದ್ದಾರೆ. ಅನಾಥವಾಗಿ ಬಿದ್ದಿರುವಂತಹ 19ನೇ ಕ್ರಸ್ಟ್ ಗೇಟಿನ ಎಲಿಮೆಂಟ್ಗಳು ಇವೆಲ್ಲ. 19ನೇ ಕ್ರಸ್ಟ್ ಗೇಟಿಗೆ 1 ವರ್ಷ ಕಳೆದ್ರೂ ಕೂಡ ಗೇಟ್ ಅನ್ನ ಕೂಡಿಸ್ತಾ ಇಲ್ಲಂತೆ ಟಿಬಿ ಬೋರ್ಡ್ನ ಅಧಿಕಾರಿಗಳು. ಬೇಸಿಗೆಯಲ್ಲಿ ಜಲಾಶಯ ಖಾಲಿ ಇತ್ತು, ಆದ್ರೂ ಕೂಡ ಗೇಟ್ ಕೂಡಿಸದೆ ಬಿಟ್ಟಿದ್ದಾರೆ ಟಿಬಿ ಮಂಡಳಿ. ಟಿಬಿ ಬೋರ್ಡ್ ಮಂಡಳಿ ನಿರ್ಲಕ್ಷ್ಯಕ್ಕೆ ಈಗ ಲಕ್ಷಾಂತರ ರೈತರಿಗೆ ತೊಂದರೆ ಎದುರಾಗ್ತಾ ಇದೆ. ಎಲಿಮೆಂಟ್ಗಳು ಮಳೆ ಹಾಗೆ ಗಾಳಿ ಜೊತೆಗೆ ಬಿಸಿಲಿಗೆ ಹಾಳಾಗುತ್ತೆ ಎನ್ನುವ ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ. ಟಿಬಿ ಬೋರ್ಡ್ ನಿರ್ಲಕ್ಷ್ಯಕ್ಕೆ 2 ಬೆಳೆಗೆ ಸಿಗಬೇಕಿದ್ದಂತಹ ನೀರು ಒಂದೇ ಬೆಳೆಗೆ ಸೀಮಿತ ಆಗ್ತಾ ಇದೆ. ಟಿಬಿ ಮಂಡಳಿಯ ಅಧಿಕಾರಿಗಳ ವಿರುದ್ಧ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಪರಿಶೀಲಿಸಬೇಕು ಅಂತ ರೈತರು ಅಳಲನ್ನ ತೋಡಿಕೊಂಡಿದ್ದಾರೆ.